गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते. ಯಾವುದಾಗಿತ್ತು? ತದವ್ಯಕ್ತಮಾಹಿ. ದೇವರು ಯಾರು ಅಂತ ಕೇಳಿದ್ರೆ ಅವ್ಯಕ್ತ. ಯಾವ ಕಾಲಕ್ಕೂ ದೇವರನ್ನ ಬೈ ಚಾನ್ಸ್ ನೋಡೋ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಬೈ ಚಾನ್ಸ್ ದೇವರು ನೋಡ್ಬಿಟ್ಟೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಓಂ ತದವ್ಯಕ್ತಮಾಹಿ. ಅವ್ಯಕ್ತ ಅಂದ್ರೆ ಏನು? ಅವ್ಯಕ್ತ ಸ್ವಭಾವ. ಇವತ್ತು ಗಾಡಿನ ಅಕಸ್ಮಾತ್ ನೋಡಿದ್ದುಂಟಾರೆ ಯಾರು ಕೂಡ. ಯಾಕೆ? ಯಾವಾಗ ಆಕಾಶ ನೋಡೋದಕ್ಕಲ್ಲ, ಅನುಭವಿಸ್ಬೇಕು ಹೊತ್ತು. ಸಾಕ್ಷಿಗಳು ಇದನ್ನೇ ಬರೋದು ಗೊತ್ತೇ ಆಗೋದಿಲ್ಲ. ಅದು ಬೈ ಚಾನ್ಸ್ ಅವನ ಪ್ರಶ್ನೆ ಬರೋದಿಲ್ಲ ಅದರೊಳಗೆ. ದೇವರು ಕೂಡ ಹೇಗಿದ್ದಾನೆ ಅಂದರೆ ಅವ್ಯಕ್ತನಾಗಿದ್ದಾನೆ. ಅವ್ಯಕ್ತಮೇವ ತದ್ಬ್ರಹ್ಮ ಸ್ವತಃ. ಸ್ವತಃ ಅಂದರೆ ಬೈ ಹಿಮ್ಸೆಲ್ಫ್, ನ್ಯಾಚುರಲಿ ಅಂತ ಅರ್ಥ. ಅರೂಪಮಕ್ಷರಂ ಬ್ರಹ್ಮ ಸದಾ ವ್ಯಕ್ತಂ ಹಿ ನಿಷ್ಕಲಂ. ಈ ಭಗವದ್ಗೀತೆಯಲ್ಲಿ ಬರುತ್ತೆ, ಅವ್ಯಕ್ತೋಯಂ ಅಚಿಂತ್ಯೋಯಂ ತಸ್ಮಾತ್ ಅವಿಕಾರ್ಯೋಯಂ ಉಚ್ಯತೆ. ಅವ್ಯಕ್ತೋಯಂ ಅಚಿಂತ್ಯೋಯಂ ಬ್ರಹ್ಮಸೂತ್ರಾದೀಗ. ಬ್ರಹ್ಮಸೂತ್ರ ಕೋಟ್ ಮಾಡಬೇಕಾ ಭಗವದ್ಗೀತೆಗೆ ಅಂದರೆ ತಾನೇ ಕೋಟ್ ಮಾಡ್ತಾನೆ. ಬ್ರಹ್ಮಸೂತ್ರ ಪದೇಶ್ಚೈವ ಹೇತುಬದ್ಧಿ ವಿನಿಶ್ಚಿತೆ ಅಂತ ಹೇಳಿರೋದ್ರಿಂದ ಕೋಟ್ ಮಾಡಲೇಬೇಕು. ಅದರಲ್ಲಿ ಇದ್ರ ಕೋಟ್ ಮಾಡಬೇಕು, ಇದನ್ನು ಅದ್ರ ಕೋಟ್ ಮಾಡಬೇಕು. ಯಜ್ಞಾತ್ವ ಮುಚ್ಯತೆ ಜಂತು. ಆ ದೇವರ ಅವ್ಯಕ್ತ, ಅವನು ತಿಳ್ಕೊಂಡ್ರೆ ಮುಕ್ತನಾಗ್ತಾನೆ. ಎಲ್ಲಿಂದ? ಜಂತು ಆನಂದಶ್ಚ ಅಕ್ಷಯೋ ಭವೆ. ಮುಕ್ತನಾಗೋದು ಅಂದ್ರೆ ಏನು ಅಂದರೆ ಅಕ್ಷಯವಾದ ಆನಂದವನ್ನು ಪಡಿತಾನೆ. ಮತ್ತೆ ಕ್ಷಯನೇ ಇಲ್ಲ, ನಿತ್ಯಾನಂದ ಅವನಿಗೆ ಬರುತ್ತೆ ಅಂತ ಅರ್ಥ. ಇತಿ ಕೌಂಠರವ್ಯ ಶ್ರುತಿ. ಓಂ ಅಪಿ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ ಓಂ. ಆರಾಧನೆಯಪಿ ಅವ್ಯಕ್ತಮೇವ ಜ್ಞಾನಿ ಪ್ರತ್ಯಕ್ಷೇಣ ಇತರೇಷಾಂ ಅತಿಸೂಕ್ಷ್ಮತ್ವ ಲಿಂಗಾತ್ ಅನುಮಾನೇನ. ಅಂದರೆ ಪರಮಾತ್ಮ ಎಷ್ಟು ಆರಾಧನೆ ಮಾಡಿದರೂ ಕೂಡ ಅವ್ಯಕ್ತನೇ ಹೊರತು ಏನಾಗೋದಿಲ್ಲ. ಕೆಲವು ಪದಾರ್ಥ ಕಾಣೋದಿಲ್ಲ, ಗಂಧ ಕಾಣೋದಿಲ್ಲ, ಚೆಂದ ತೇಜಕ್ಕೆ ಕಾಣಿಸುತ್ತೆ. ಗಂಧದ ಕೊರಡಿನ ವಾಸನೆ ಸುಮ್ಮನೆ ಗೊತ್ತಾಗಲ್ಲ, ಅದು ತೇಜಕ್ಕೆ ನೀಟಾಗಿ ಗೊತ್ತಾಗುತ್ತೆ. ಆ ರೀತಿ ಆಗುತ್ತೆ. ಆ ರೀತಿ ಮಾಡಿದರೂ ಆಗೋದಿಲ್ಲ. ಅದು ಯಾವುದೇ ಪ್ರಯತ್ನದಿಂದ ಕೂಡ ದೇವರನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನ ಸಮಾರಾಧಯಿತ್ವಾಪಿ ಕಶ್ಚಿತ್ ವ್ಯಕ್ತೀಕರಿಷ್ಯತಿ. ಯಾವನೂ ಕೂಡ ಪರಮಾತ್ಮ ಎಷ್ಟೇ ಆರಾಧನೆ ಮಾಡಿದ್ರು, ಇವತ್ತು ದೇವತೆಗಳು ಕಣ್ಣಿಗೆ ಕಾಣೋದಿಲ್ಲ. ತಪಸ್ ಮಾಡಿದರೆ ಕಾಣ್ತಾರೆ. ಕಾಣಲಿಲ್ಲ, ಕಂಡಿದ್ದಿದೆ. ಬ್ರಹ್ಮದೇವರು ಕಾಣಲಿಲ್ಲ, ಹಿರಣ್ಯಕಶಿಪು ಮೊದಲು ಅವರಿಗೆಲ್ಲ ಕಂಡಿದ್ದಾನೆ ಇಲ್ವಾ? ಮೊದಲು ಕಾಣಲಿಲ್ಲ, ಆಮೇಲೆ ಕಂಡ್ರು, ಸರಿ ಹೋಯ್ತಲ್ಲ. ಆಗ ಆ ರೀತಿ ದೇವರು ಹಾಗೆ ಕಾಣ್ತಾನ? ಕಾಣೋದಿಲ್ಲ. ಕರಿಷ್ಯತಿ ನಿತ್ಯ ಅವ್ಯಕ್ತ ಯಥೋ ದೇವ ಪರಮಾತ್ಮ ಸನಾತನ. ಪರಮಾತ್ಮ ಸನಾತನ, ನಿತ್ಯ ಅವ್ಯಕ್ತ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ನಮ್ಮ ಯಾವ ಪ್ರಯತ್ನಕ್ಕೂ ದೇವರು ಕಾಣೋದಿಲ್ಲ. ನಿತ್ಯಾವ್ಯಕ್ತ ರೂಪೇಣ ತಥೈವ ತಿಷ್ಠತಿ. ಏನು ಸೂಕ್ಷ್ಮತ್ವ ಲಿಂಗ ಅಂತ ಏನರ್ಥ? ಸೂಕ್ಷ್ಮತ್ವ ಲಿಂಗ ಅತ್ಯಂತ ಸೂಕ್ಷ್ಮನಾಗಿರೋದ್ರಿಂದ ಯಾವ ಪ್ರಯತ್ನಕ್ಕೂ ಕಾಣೋದಿಲ್ಲ. ನಾವೇ ಒಂದು ಪದಾರ್ಥ ಕಟ್ ಮಾಡ್ತಾ 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 ಹೋಗಿ ಏನಾಗುತ್ತೆ ಅದೀಗ? ಆಗದ ಸ್ಥಿತಿ, ನಮ್ಮ ಕಣ್ಣಿಗೆ ಕಾಣೋ ಸ್ಥಿತಿ ಬಂದ್ಬಿಡತ್ತೆ. ಯುಕ್ತಿ ಅಂತ ಅರ್ಥ. ಎಲ್ಲಿದೆ ಇಲ್ಲಿ ಪದ ಬಂದಿಲ್ಲ, ಓದ್ತಾ ಇದ್ರೆ ಓದಿದ ಮ್ಯಾಕೆ ಕೇಳಬೇಕು, ಇನ್ನು ಮುಗಿದಿಲ್ಲ ಪೂರ್ತಿ. ಇನ್ನು ನಿತ್ಯ ಅವ್ಯಕ್ತ ರೂಪೇಣ ತಥೈವ ತಿಷ್ಠತಿ. ಅವ್ಯಕ್ತ ರೂಪನ ಹಾಗೇ ಇರ್ತಾನೆ ಪರಮಾತ್ಮ. ವ್ಯಕ್ತಂ ಕಿಂಚಿದ್ ರೂಪಂ. ಅಲ್ಲಿ ನೋಡಿ ಅವ್ರೇನು ಮಾಡಿದರು, ಒಂದು ಅಶ್ವತ್ಥ ವೃಕ್ಷ ಬೀಜ ತೊಗೊಂಡು ಬಾ ಅಂತ ಕೇಳಿದರು. ಅದನ್ನು ಏನು ಕಾಣುತ್ತೆ ಅಂದರು. ಇಲ್ಲಿ ಬೀಜ ಅಂದರು. ಒಡಿ ಅಂತ ಹೇಳಿದರು. ಹೊಡೆದಾಗ ಏನು ಕಾಣಿಸ್, ಎರಡು ಇನ್ನೂ ಒಡಿ ಅಂದರು. ಕೊನೆಗೆ ಏನಾಯಿತು? ಏನೋ ಕಾಣೋದಿಲ್ಲ ಅಂದರೆ ಅದಕ್ಕೆ ಕಾಣೋದಿಲ್ಲ ಅಂತ ಹೇಳು, ಇಲ್ಲ ಅಂತ ಹೇಳಬೇಡ. ಏನಾಗಿದೆ ಅದೀಗ? ಸೂಕ್ಷ್ಮವಾಗಿರೋದ್ರಿಂದ ಕಾಣಿಸೋದಿಲ್ಲ. ಅದನ್ನು ಹೇಳಿ. ದೇವ್ರು ಇಲ್ಲ ಅಂತ ಹೇಳಬಾರದು, ನಮಗೆ ಕಾಣಿಸೋದಿಲ್ಲ ಅಂತ ಹೇಳಿ, ಅದು ಕರೆಕ್ಟ್. ಇಲ್ಲ ಅಂತ ಹೇಳಿದ್ರೆ ತಪ್ಪದು. ಅಂದರೆ ನಮಗೆ ಕಾಣಿಸ್ತಿದ್ದೆಲ್ಲ ಇರಬಾರ್ದು, ಇಲ್ಲ ಅಂತ ಯಾರು ಹೇಳ್ತಾರೆ ನಿಮಗೆ? ಗೊತ್ತಾಯ್ತಾ? ಅಂದರೆ ತಾವು ಮೋಸ ಮಾಡ್ತಾರೆ. ದೇವರು ಕಾಣೋದಿಲ್ಲ ಆದ್ದರಿಂದ ಇಲ್ಲ ಅನ್ನೋ ಮಾತುಗಳು ಎಂಥ ಮಾತುಗಳು ಅಂದರೆ ಅದು ತಾವೇನು ಭಾರಿ ತಿಳಿದಾಗೆ. ಸೂಕ್ಷ್ಮ ಪದಾರ್ಥ ಕಾಣೋದಿಲ್ಲ ಅಂತ ಎಚ್ಚರಿಕೆ ಬೇಡ ಅಂತ ಸ್ವಲ್ಪ ಆದರೂ ಕೂಡ. ಅದು ಕಾಣೋದಿಲ್ಲ. ದೇವರು ಅತಿ ಸೂಕ್ಷ್ಮರಾದ್ರಿಂದ ಅಣುವೇ ಕಾಣೋದಿಲ್ಲ. ಅಣೋರಣೀಯನ ಹೇಗೆ ಕಾಣಿಸ್ತಾನೆ? ದೊಡ್ಡ ಆಕಾಶಕ್ಕೆ ಕಣ್ಣು ಕಾಣಿಸೋದಿಲ್ಲ, ದೇವರಿಗೆ ಕೊನೆ ಹೇಗೆ ಕಾಣಿಸುತ್ತೆ? ಸಾಧ್ಯನೇ ಇಲ್ಲ. ಮುಂದೆ ಇನ್ನು ಹೇಳ್ತಾರೆ, ಜ್ಞಾನಿ ಪ್ರತ್ಯಕ್ಷಕ್ಕೆ ಕಂಡ್ರೂ ಕೂಡ ಪಕ್ಕದಲ್ಲಿರೋನೇ ಕಾಣೋದಿಲ್ಲ. ಒಬ್ಬ ಅಪ್ರೋಷ ಜ್ಞಾನಿ ಒಬ್ಬರು ಕಂಡ್ರೀಗ, ಉದಾಹರಣೆಗೆ ಕೃಷ್ಣ ವಿಶ್ವರೂಪ ತೋರಿಸಿದ, ಭೀಷ್ಮಾದಿಗಳು ಕಂಡ್ರು, ದುರ್ಯೋಧನಗಳಿಗೆ ಕಾಣಿಸ್ಲಿಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ರು. ಗೊತ್ತಾಯ್ತಾ? ಕಣ್ಣು ತೆಗೆದ್ರು ಕಾಣಿಸೋದಿಲ್ಲ, ದಿವ್ಯದೃಷ್ಟಿ ಕೊಡಬೇಕಲ್ಲ ಅದಕ್ಕೆ. ಈ 3D ಸಿನಿಮಾ ಬರುತ್ತಲ್ಲ, ಆ ಕನ್ನಡಕ್ಕೆ ಹಾಕೊಂಡೇ ನೋಡಬೇಕು. ಇಲ್ಲದ್ರೆ ಹೀಗೆ ಕಾಣಿಸುತ್ತೆ. ಆ ಕನ್ನಡದ ಎಷ್ಟು ಆಯ್ತು, ಕಣ್ಣಲ್ಲಿರುವ ದಿವ್ಯದೃಷ್ಟಿ ಇದ್ದಾಗ ಅದು ಮೂರು ಗೊತ್ತಾಗಲಿಲ್ಲ ಏನ ಅದೇ ಅದು ಮುಂದಿನ ಪ್ರಶ್ನೆ. ಅದು ಈ ಪ್ರಶ್ನೆ ಹೇಳ್ತಿರೋದೇನು ಗೊತ್ತಾ? ನಮ್ಮ ಪ್ರಯತ್ನಕ್ಕೆ ದೇವ್ರು ಏನು ಮಾಡಿದ್ರು ಕಾಣೋದಿಲ್ಲ, ಅದು ಪಾಯಿಂಟ್. ಈಗ
ನಮ್ಮ ಪ್ರಯತ್ನಕ್ಕೆ ದೇವರು ಎಷ್ಟು ಏನೇ ಮಾಡಿದ್ರು ಕಾಣಿಸ್ತಾರೆ. ಒಂದು ಆ್ಯಂಗಲ್ ಅಷ್ಟೇ. ಈಗ ಇನ್ನೊಂದು ಆ್ಯಂಗಲ್ ಹೇಳ್ತಾ ಇಲ್ಲ. ಯಾರಾದ್ರೂ ಕಂಡವರಿದ್ದ ಬ್ರಹ್ಮದೇವ್ರನ್ನ ಕಂಡವರಿಲ್ವಾ? ಈಗ ದೇವ್ರನ್ನ ಕಂಡವರಿದ್ದಾರಾ? ಬರೀ ತಂಬೆ ಫಡಿಸಿದ್ದ, ಯಾರೂ ಕಂಡಿಲ್ಲ. ಓಂ ಪ್ರಕಾಶವಚ್ಚ ಅವೈಶೇಷ್ಯಾತ್ ಓಂ ನಿತ್ಯ ಅವ್ಯಕ್ತ ಸ್ವರೂಪೇಣ ತಥೈವ ತಿಷ್ಠತಿ ವ್ಯಕ್ತಂ ಕಿಂಚಿದ್ ರೂಪಂ ಗೃಹೀತ್ವಾ ದೃಶ್ಯತೆ ಯಥಾ ಅಜ್ಞಾತಯ ತನ್ಮಾತ್ರ ರೂಪೇಣ ಅದೃಶ್ಯಾಪಿ ಸ್ಥೂಲ ರೂಪೇಣ ದೃಶ್ಯಂತೆ ಏವಮಿತಿ ಚೇನ್ನ. ಹಾಗೆ ಅಜ್ಞಾದಿಗಳು ದೃಷ್ಟಾಂತ ಕೊಟ್ರೀಗ. ಕಾಷ್ಟದಲ್ಲಿ ಅಗ್ನಿ ಇದೆ, ಕಾಣಿಸ್ತಾ ಇಲ್ಲ, ಗೊತ್ತಾಯ್ತಾ? ಆದರೆ ಸೂಕ್ಷ್ಮ ಚೆನ್ನ ಮಥನ ಮಾಡಿದಾಗ ಕಾಣಿಸ್ಬಿಡ. ಆ ರೀತಿ ಮಾಡಿದ್ರು ದೇವ್ರು ನೋಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ದೇವ್ರನ್ನ ಆ ರೀತಿ ನೋಡೋಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತ ರೂಪ ಅಪಿ ಸ್ಥೂಲ ರೂಪೇಣ ದೃಶ್ಯಂತೆ ಏವಮಿತಿ ಚೇನ್ನ. ಆವಾಗ ವ್ಯಕ್ತರಾಗ್ತಾರೆ. ಮೊದಲು ವ್ಯಕ್ತವಾಗಿರಲಿಲ್ಲ, ವ್ಯಕ್ತವಾಯ್ತು ಆಗ್ಬೋದಲ್ಲ. ಕಸ್ತೂರಿ ವ್ಯಕ್ತವಾಗಿಲ್ಲ, ಪೂಜಿದ ವ್ಯಕ್ತ ಆಯಿತು. ಆ ರೀತಿ ಕಾಣಬಹುದಾ ಅಂತ ಕೇಳಿದ್ರೆ ಆ ರೀತಿಯೂ ಕಾಣೋದಿಲ್ಲ. ಓಂ ಪ್ರಕಾಶವಚ್ಚ ಅವೈಶೇಷ್ಯಂ ಓಂ ಅಜ್ಞಾದಿವತ್ ಸ್ಥೂಲ ಸೂಕ್ಷ್ಮತ್ ಅವಿಶೇಷ ವಿಶೇಷ ಅಭಾವ. ದೇವರಿಗೆ ಯಾತಕ್ಕೆ ಆ ರೀತಿ ಕಾಣೋದಿಲ್ಲ ಅಂದರೆ, ಅಗ್ನಿ ಮೊದಲು ಕಾಣಿಸ್ಲಿಲ್ಲ, ಆಮೇಲೆ ಕಾಣಿಸ್ತು. ಗಂಧ ಮೊದಲು ಕಾಣಿಸಲಿಲ್ಲ, ಆಮೇಲೆ ಕಾಣಿಸ್ತು. ಯಾಕೆಂದರೆ ಎರಡು ರೂಪ ಇದೆ ಅದಕ್ಕೆ, ಸ್ಥೂಲ ಸೂಕ್ಷ್ಮ ಅಂತ ಎರಡಿದೆ. ದೇವರಿಗೆ ಹಾಗಿಲ್ಲ, ಎಲ್ಲವೂ ಸೂಕ್ಷ್ಮನೇ. ಅದರಿಂದ ಏನಾಗೋದಿಲ್ಲ, ಎಷ್ಟು ಪ್ರಯತ್ನ ಪಟ್ಟರೂ ಕಾಣೋದಿಲ್ಲ. ಗೊತ್ತಾಯ್ತಾ? ಮೊದಲು ಯಾವುದಕ್ಕೂ ವಾಸನೆ ಇರೋದು, ಒಗ್ಗರಣೆ ಆಗ್ತದೆ, ಜ್ವರ ವಾಸಿ ಬರೋಕ್ಕೆ ಶುರುವಾಗುತ್ತೆ. ಗೊತ್ತಾಯ್ತಾ? ಮೊದಲು ಕಾಣಿಸ್ತಿಲ್ಲ, ಯಾಕೆ? ಸಪ್ರೇಟಾಗಿದ್ದ ವಾಸನೆ ಇಲ್ಲ, ಮಿಕ್ಸ್ ಮಾಡಿದ ವಾಸನೆ ಶುರುವಾಯಿತು. ಅದಕ್ಕೆ ಇದು ಸ್ಥೂಲ, ಅದು ಸೂಕ್ಷ್ಮ. ಸೂಕ್ಷ್ಮ ರೂಪದಲ್ಲಿತ್ತು, ಆಮೇಲೆ ಕಾಣಿಸ್ತು. ದೇವರಿಗೆ ಎರಡು ರೂಪ ಇಲ್ಲ. ಸ್ಥೂಲ ಅಂದರೆ ವಿಶ್ವ ಅರ್ಥ ಅಲ್ಲ, ಸ್ಥೂಲ ಅಂದರೆ ಪ್ರಾಕೃತ ಅಂತ ಅರ್ಥ. ಪ್ರಾಕೃತ ರೂಪ, ಅಪ್ರಾಕೃತ ಎರಡು ರೂಪ ದೇವರಿಗಿಲ್ಲ. ಇರೋದು ಯಾವುದು? ಬರೀ ಅಪ್ರಾಕೃತ. ಅದು ಯಾವ ಪ್ರಯತ್ನದಿಂದನೂ ಕಾಣಿಸೋದಿಲ್ಲ. ನಾಸೋ ಸೂಕ್ಷ್ಮೋ ನ ಸ್ಥೂಲ ಪರ ಏವ. ಇಲ್ಲಿ ಸ್ಥೂಲ ಸ್ಥೂಲ ಅಂತ ಕರೆದ್ರೆ ಅರ್ಥ ಏನು ಅಂದರೆ ಪ್ರಾಕೃತ, ವಿಸಿಬಲ್ ನಮ್ಮ ಅರ್ಥ ಬರಬೇಕು ಅದಕ್ಕೆ. ಅದು ಕಾಣೋದು ಅಣು ಸ್ಥಿತಿಯಲ್ಲಿ ಕಾಣಿಸೋದಿಲ್ಲ, ದೊಡ್ಡದಾದಾಗ ಕಾಣಿಸುತ್ತೆ ಅಷ್ಟೆ. ಏ ಸ ಏವ ಪರಭವತಿ ತಸ್ಮಾದ್ ಆಹು ಪರಂ ಇತಿ. ಪರಮಂದೇ ಅಂತ ಕರೀತಾರೆ ದೇವರನ್ನ, ಪರಮ ಪರಮ ಅಂತ ಕರೀತಾರೆ. ದೇವರಿಗೆ ಪರಮ ಅಂತ ಕರೆಯೋದಕ್ಕೆ ಕಾರಣ ಏನು ಅಂದರೆ, ಅವನು ನಾಸೌ ಸೂಕ್ಷ್ಮ ನ ಸ್ಥೂಲ ಪರ ಏವ. ಈ ಪರಮಾಣು ಭಾರಿ ಸೂಕ್ಷ್ಮ, ಆ ರೀತಿ ದೇವರು ಸೂಕ್ಷ್ಮ ಅಲ್ಲ. ಅರ್ಥ ಆಯ್ತಾ? ಪರಮಾಣು ಅಣು ಮಾಡ್ತಾ 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 ಸ್ಥೂಲ ಆಗಿಬಿಡುತ್ತೆ, ಮಾಡ್ತಾ ಮಾಡ್ತಾ ಕಡಿಮೆ ಆಗುತ್ತೆ. ಅಲ್ಲ, ದೇವರು ಇಂಥ ಸೂಕ್ಷ್ಮನೂ ಇಂಥ ಸ್ಥೂಲನೂ ಅಲ್ಲ, ಅಣೋರಣೀಯನಲ್ಲ. ಅಲ್ಲ, ಅದುವೇ ಅಪ್ರಾಕೃತವಾಗಿ ಅಣೋರಣೀಯ. ಪ್ರಾಕೃತ ಅಣೋರಣೀಯನಲ್ಲ ಪರಮಾತ್ಮ, ನೆನಪಿರ್ಬೇಕು. ಪ್ರಾಕೃತ ಅಣೋರಣೀಯನಲ್ಲ, ಅಪ್ರಾಕೃತ ಅಣೋರಣೀಯ. ಅಪ್ರಾಕೃತ ಮಹತೋಮಹೀಯ. ಅದಕ್ಕೆ ದೇವರಿಗೆ ಸೂರ್ಯನಲ್ಲ ಸೂಕ್ಷ್ಮನಲ್ಲ ಅಂತ ಹೇಳೋದಾದರೆ ಮತ್ತೆ ದೇವರಿಲ್ಲ ಅಂತ ಆಯ್ತಲ್ಲ. ಹಾಗಿದ್ರೆ ಎಲ್ಲರಲ್ಲೂ ಇರಬೇಕಲ್ಲ. ಅದು ಪ್ರಾಕೃತ ಸೂಕ್ಷ್ಮ, ಅಪ್ರಾಕೃತ ಸೂಕ್ಷ್ಮ. ಇವರು ಸೂಕ್ಷ್ಮ, ಅಪ್ರಾಕೃತ ಸೂಕ್ಷ್ಮ, ಪ್ರಾಕೃತ ಸೂಕ್ಷ್ಮ ಅಲ್ಲ. ತಸ್ಮಾದಾಹು ಪರಮ ಇತಿ ಮಾಂಡವ್ಯ ಶ್ರುತೇ ಸ್ಥೂಲ ಸೂಕ್ಷ್ಮಯೋ ಸ್ಥೂಲ ಸೂಕ್ಷ್ಮ ವಿಶೇಷೋತ್ರ ನ ಕಶ್ಚಿತ್ ಪರಮೇಶ್ವರೇ ಸರ್ವತ್ರ ಏಕಪ್ರಕಾರೋಸೋ ಸರ್ವರೂಪೇಶ್ವಜೋ ಯತಃ. ಇದು ಸುಮ್ಮನೆ ಓದೋರು ಕೂಡ ನಾವು ಗೊತ್ತಿದ್ರು ಕೂಡ ಅಪರ್ಥ ಆಗಿಬಿಡುತ್ತೆ. ಸೂಕ್ಷ್ಮ ಸ್ತೋತ್ರ ಇಲ್ಲೇ ಇಲ್ಲ ಅಂತ ಹೇಳಿಬಿಟ್ರೆ ಇಷ್ಟೊತ್ತು ಹೇಳಿದ್ದಲ್ಲ, ಇಲ್ಲ ಅಂತ ಆಗಲಿಲ್ಲ. ಅಲ್ಲ, ಸರ್ವತ್ರ ಏಕಪ್ರಕಾರೋಸೌ ಸರ್ವರೂಪೇಶ್ವಜೋ ಯತಃ ಇತಿ ಚ ಗಾರುಡೆ. ಅವ್ಯಕ್ತ ವ್ಯಕ್ತಭಾವೌ ಚ ನ ಕ್ವಚಿತ್ ಪರಮೇಶ್ವರೇ. ಪರಮಾತ್ಮನಿಗೆ ಈ ಸೂರ್ಯ ಕಾಣಿಸೋದಿಲ್ಲ, ರಾತ್ರಿ ಹಗಲು ಕಾಣ್ತಾನೆ. ಆ ರೀತಿ ದೇವರು ಕಾಣಿಸೋದಿಲ್ಲ. ಮತ್ತೆ ಕಾಣೋ ಅವಸ್ಥೆ, ಕಾಣದೇ ಇರೋ ಅವಸ್ಥೆ, ಎರಡು ಅವಸ್ಥೆ ದೇವರಿಗಿಲ್ಲ. ಒಂದೇ ಅವ್ಯಕ್ತ ರೂಪ, ಒಂದೇ ದೇವರಿಗಿರೋದು. ಅವ್ಯಕ್ತ ವ್ಯಕ್ತ ಭಾವೋ ವಾ ನ ಕಚಿತ್ ಪರಮೇಶ್ವರೇ ಸರ್ವತ್ರ ಅವ್ಯಕ್ತ ರೂಪೋಯಂ ಯತಏವ ಜನಾರ್ದನ ಇತಿ ಚ ಕೌರ್ಮೆ. ತರ್ಹಿ ಕಿಂ ಯತ್ನೇನ. ಬಿಡಿ, ಒಳ್ಳೆ ಭಾರಿ ಒಳ್ಳೇದೇ, ನೋಡಿ ಅಂತ ಹೇಳಲೇಬೇಡಿ ದೇವ್ರನ್ನ. ಸುಮ್ಮನೆ ನೋಡೋದಿಲ್ಲ ಅಂತ ಹೇಳೋದು, ನೋಡ್ರಿ ಅಂತ ಹೇಳೋದು. ಗೊತ್ತಾಯ್ತಾ? ದುಡ್ಡು ತಗೊಳ್ತೀವಿ, ಶೋ ಕ್ಯಾನ್ಸಲ್ ಅಂದ್ರೆ ಸಿಟ್ಟು ಬರುತ್ತಾ? ಇಲ್ಲ, ಶೋ ಇಲ್ಲೇ ಇಲ್ಲ ಸುಮ್ಮನೆ ಹಾಕಿದ್ರು ಸಿಟ್ಟು ಬರುತ್ತೆ, ಮೋಸ ಆಗಿಬಿಡೋದು. ಮತ್ತು ದೇವ್ರ ದೃಷ್ಟಿ ಕಾಣ್ತಾನೆ ಅಂತ ಯಾಕೆ ಹೇಳ್ತೀರಿ? ದೇವ್ರು ನೋಡಿ ಅಂತ ಯಾಕೆ ಹೇಳ್ತೀರಿ? ಪ್ರಶ್ನೆ ಬಂತಾ ಇಲ್ಲೋ? ಅದಕ್ಕೆ ಹೇಳ್ತಾರೆ ಪ್ರಕಾಶಶ್ಚ ಕರ್ಮಣಿ ಅಭ್ಯಾಸ ತರಿ ಕಿಂ ಪ್ರಯತ್ನೇನ ಇತ್ತತಃ ಓಂ ಪ್ರಕಾಶಶ್ಚ ಕರ್ಮಣಿ ಅಭ್ಯಾಸಾತ್ ಓಂ ವಿಷಯಭೂತೆ ತಸ್ಮಿನ್ನೇವ ಶ್ರವಣಾದಿ ಅಭ್ಯಾಸಾತ್ ಪ್ರಕಾಶಶ್ಚ ಭವತಿ. ಮೊದಲವನ ಬಗ್ಗೆ ಕೇಳಿ 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 ಅಭ್ಯಾಸ ಮಾಡಿ ಅವನು ಮೆಚ್ಚಿದ್ರೆ ಏನು ಮಾಡ್ತಾನೆ? ಅವನು ಕಾಣಿಸ್ತಾನೆ, ನಾವು ನೋಡಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಇಷ್ಟೊತ್ತು ಹೇಳಿದ್ದೇನು? ನಾವು ಕಾಣಕ್ಕಾಗೋದಿಲ್ಲ ಅಂತ ಹೇಳಕ್ಕೆ ಹೊರಟಿದ್ದಾರೆ ಹೊರತು ಅವನು ಕಾಣೋದ ಇಷ್ಟ ಬಂದರೆ ಕಾಣೋದಿಲ್ಲ ಅಂತೇನೂ ಅಲ್ಲ. ಯಾರವರು ಬಾಯಿಲಿ ಬೇಕಾದವರು ಬರ್ತಿದ್ರ ಆ ಥರ ಭಕ್ತರಿಗೆ ಕಾಣಿಸ್ತಾನೆ ಹೊರತು ಬೇರೆಯವರಿಗೆ ಕಾಣಿಸೋದಿಲ್ಲ.
ಆದ್ದರಿಂದ ಅವ್ರಿಗೆ ಯಾವ ಕಾಲಕ್ಕೂ ಇದೆ ಅಂತ ಅನ್ಸೋಕ್ಕೆ ಸಾಧ್ಯತೆಯೇ ಇಲ್ಲ ಅವರಿಗೆ. ಆತ್ಮ ವಾಯ ಹರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತಿ ಶ್ರುತೇ. ಆತ ಬಗ್ಗೆ ಕೇಳ್ತಾ ಕೇಳ್ತಾ ಹೋದಂತೆ ಏನಾಗುತ್ತೆ ನಮಗೆ? ಇನ್ನೂ ಕೇಳಬೇಕು ಅನ್ಸುತ್ತೆ, ಆಮೇಲೆ ಯೋಚನೆ ಬರುತ್ತೆ, ನೋಡಬೇಕು ಅನ್ಸುತ್ತೆ, ನೋಡಲೇಬೇಕು ಅಂತ ಅನ್ಸುತ್ತೆ. ಆಗ ಕಾಣಿಸ್ತಾರೆ. ಆ ಸ್ಟೇಜ್ ಬರಬೇಕು, ಆಗ ತಾನು ತೋರಿಸ್ತಾರೆ ಅಷ್ಟೇ. ಆಗಲೂ ಕೂಡ ಇವನಿಗೆ ಮಾತ್ರ ಉಳಿದವ್ರಿಗೆ ಕಾಣಿಸೋದಿಲ್ಲ. ಆ ಕಾಲ ಯಾರೋ ಜ್ಞಾನಿಗಳಿಂದ ಓಡಾಡ್ಕೊಂಡಿರೋದು ಕಂಡ ನಾವು ನೋಡ್ಬಿಡ್ಬೇಕು ಅಂತ ಆ ಥರ ಇಲ್ಲ. ಅವ್ರಿಗೆ ಇವ್ರಿಗೆ ಕಾಣಿಸೋದು, ಏನು ಮಾಡಿದ್ರೆ ಕಾಣಿಸೋದೇ ಇಲ್ಲ. ಇದು ಮ್ಯಾಜಿಕ್. ಅದೇ ಉಳಿದವ್ರಿಗೆ ಕಾಣಿಸೋದಿಲ್ಲ, ಅವ್ರಿಗೆ ಕಾಣಿಸುತ್ತೆ ಅಷ್ಟೇ. ಉಳಿದು ಹಾಗಲ್ಲ, ಒಬ್ಬ ಯಾರೋ ದೊಡ್ಡ ವ್ಯಕ್ತಿ ಕಾಣಿಸೋದಿಲ್ಲ, ಗುಪ್ತಲ್ಲಿ ಹೋದಾಗ ನೋಡ್ಬಿಡ್ಬೋದು ನಾವು. ಅವನೇನೋ ಅಯ್ಯೋ ಇಷ್ಟಕ್ಕಿಷ್ಟ ಬಿಡಿ ನೋಡ್ಬಿಟ್ಟೆ ಅಂತ ಹೇಳ್ಬೋದು. ದೇವ್ರನ್ನ ನೋಡಕ್ಕೆ ಬರೋದಿಲ್ಲ. ನಿತ್ಯ ನಿತ್ಯ ವ್ಯಕ್ತಸ್ಯ ಕಥಂ ಪ್ರಕಾಶ ಇತ್ಯತ ಉಚ್ಯತೆ. ಕೊನೆಯ ಪ್ರಶ್ನೆ ಈಗ. ನಿತ್ಯ ಅವ್ಯಕ್ತ ಅಂತೀರಿ, ಕಾಣ್ತಾನೆ ಅಂತೀರಿ, ಏನು ನಿಮ್ಗೆ ಗೊಂದಲ ಉಂಟಾಗುತ್ತಲ್ಲ ಅಂತ ಹೇಳ್ತಾರೆ. ಗೊಂದಲ ಇಲ್ಲ. ಅಥವಾ ಅನಂತೇನ ತಥಾ ಹಿ ಲಿಂಗಂ ಓಂ. ಪರಮಾತ್ಮ ತಾನೇ ಅನುಗ್ರಹ ಮಾಡಿ ಕಾಣಿಸ್ತಾನೆ ಹೊರತು ಉಳಿದವರು ಕಾಣಿಸೋದಿಲ್ಲ. ಒಂದು ಭಾಗ ಎಲ್ಲ ಕಾಣಿಸೋದೇ ಇಲ್ಲ ಅಂತ ಹೇಳಿದ್ದು, ಇನ್ನೊಂದು ಭಾಗ ಕಾಣಿಸ್ತಾನೆ ಅಂತ ಹೇಳಿದ್ದು. ಇಲ್ಲಿ ಕಾಣೋದೇ ಇಲ್ಲ ಅಂತ ಭಾಗ ಎಲ್ಲ ಅವೇನು ಸ್ವರೂಪ. ಅದು ಕಾಣಿಸ್ತಾನೆ ಎಂಬುದು ಅನುಗ್ರಹ. ಅನುಗ್ರಹ ಇದ್ರೆ ಕಾಣಿಸ್ತಿದ್ರೆ ಕಾಣಿಸೋದಿಲ್ಲ. ಇಷ್ಟೇ. ಅದೇ ಹೇಳ್ತಾರೆ, ಪ್ರಸಾದ ಇಲ್ಲದವರ ಕಾಣಿಸೋದಿಲ್ಲ. ಉಳಿದವ್ರ ಮತ ಎಲ್ಲ ಇದು ಒಪ್ಪಿಲ್ಲ ಅವರು, ಆದ್ರಿಂದ ಅವ್ರ ಮತ ಹೋಗ್ಬಿಡುತ್ತಾರೆ. ಯಾವುದಕ್ಕೆ? ಅಲ್ಲ ಅಲ್ಲ, ನಾನೇ ಕಾಣ್ತೀನಿ ಅಂತ ಪ್ರಯತ್ನ ಮಾಡಬೇಡಿ ಅಷ್ಟೇ. ಕಾಣಿಸ್ಲಿ ಅಂತ ಪ್ರಯತ್ನ ಮಾಡಿ, ಕಾಣಿಸ್ಲಿ ಅಂತ ಮಾಡಿ. ನಾನೇ ನೋಡ್ತೀನಿ, ಅವನು ಬೇಕಾಗಿಲ್ಲ ಅನುಗ್ರಹ ಅಂತ ನೋಡಿ ಎಂದೆಂದೂ ಸಿಗೋದಿಲ್ಲ. ಆಯ್ತಾ? ಉಭಯತ್ರ ಪ್ರಮಾಣಾಭಾವ ತತ್ಪ್ರಸಾದಾದೇವ ಪ್ರಕಾಶೋ ಭವತಿ. ನೋಡಿದ್ರ, ತತ್ಪ್ರಸಾದಾದೇವ ಪ್ರಕಾಶೋ ಭವತಿ. ಈ ಮಥನ ಮಾಡ್ತೀವಿ ಅಜ್ಞಾನ, ಪ್ರಸಾದ ಬೇಕಿಲ್ಲ ಅದಕ್ಕೆ. ಮೊದಲು ಕಾಣಿಸ್ಲಿಲ್ಲ, ಮಥನ ಮಾಡ್ತಾರೆ ಬಂದ್ಬಿಡುತ್ತೆ. ಈ ಲೈಟ್ ಇದೆ ಹಾಕಿದ, ಪ್ರಸಾದ ಬೇಕಿಲ್ಲ, ಬಂದ್ಬಿಡುತ್ತೆ. ಆದರೆ ದೇವರ ಆ ರೀತಿ ಕಾಣಿಸೋದಿಲ್ಲ. ಏನು ಬೇಕು ಅದಕ್ಕೆ? ಅವನೇ ಅನುಗ್ರಹ ಮಾಡಬೇಕೆ ಹೊರತು ಇನ್ಯಾರು ಮಾಡಿದ್ರೂ ಕಾಣಿಸೋ ಸಾಧ್ಯತೆ ಇಲ್ಲ. ತಸ್ಯ ಅಭಿಧ್ಯಾನಾತ್ ಮತ್ತೆ ಯೋಜನಾತ್ ತತ್ಸ್ವಭಾವಾತ್ ಭೂಯಶ್ಚಾಂತೆ ವಿಶ್ವ ಮಾಯಾ ನಿವೃತ್ತಿ ಇತಿ ಹಿ ಲಿಂಗಾತ್. ಕೊನೆಗೆ ಪರಮಾತ್ಮ ತನ್ನ ಮಾಯೆಯಿಂದ ಕಾಣದೇ ಇರೋದ್ರಿಂದ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ತೆ ಮಾಮೇವಯೇ ಪ್ರಪದ್ಯಂತೆ. ನನ್ನನ್ನೇ ಯಾರು ಶರಣು ಹೊಂದುತ್ತಾರೆ, ಜೋರು ಮಾಡ್ತಾರೆ ಅಲ್ಲ, ಶರಣು ಹೊಂದುತ್ತಾರೆ, ಅವರಿಗೆ ಕಾಣಿಸ್ತಾ ಇಲ್ಲದೇ ಇಲ್ಲ. ಯಾವುದೋ ಒಂದು ಪ್ರಸಂಗ ನಡೆದಿದೆ ಕೆಲವು ವರ್ಷಗಳಿಂದೆನ. ಯಾರೋ ಮೈಸೂರಲ್ಲಿ ಯಾರೋ ಒಬ್ಬ ಒಳ್ಳೆ ಔಷಧಿ ಕೊಡ್ತಿದ್ದಂತೆ ಅವನು. ಅದನ್ನು ಯಾರು ಟೆರರಿಸ್ಟ್ಗಳು ನೋಡ್ತಾರೆ, ಅವನು ಕೊಡದಂತೆ ಮಾಡಬೇಕು. ಅದು ಯಾವುದೋ ಒಂದು ಗೊತ್ತಾಗ್ಬಿಟ್ರೆ ಆಗುತ್ತೆ ಅಂತ ಹೇಳ್ಕೊಂಡು ಅವ್ನು ಹಿಡ್ಕೊಂಡು ಹೋದ್ರಂತೆ. ಕಿಡ್ನ್ಯಾಪ್ ಮಾಡಿಬಿಟ್ಟು ವರ್ಷಗಟ್ಟಲೆ ಪ್ರಯತ್ನ ಮಾಡಿದ್ದಾರೆ. ಗೊತ್ತಾಯ್ತಾ? ಹೇಳ್ತಾ ಇಲ್ಲ, ಚಿತ್ರಹಿಂಸೆ ಮಾಡಿದ್ದಾರೆ. ಕೊನೆಗೂ ಹೇಳಿದ್ರೆ ಸತ್ತಂತ ಹೇಳೋದಿಲ್ಲ ಅದಂತೆ. ನೀವು ಮಿಸ್ಯೂಸ್ ಮಾಡ್ತೀರಿ, ಹೇಳೋದಿಲ್ಲ. ಅರ್ಥ ಆಯ್ತಾ? ಅಂದರೆ ಅವ್ನು ಚಿತ್ರಹಿಂಸೆ ಮಾಡಿದ್ದಾರೆ. ಆ ರೀತಿ ಮಾಡಿ ಇವ್ರ ಕೈಲೇ ಹೇಳ್ಸಕ್ಕಾಗಲಿಲ್ಲ. ದೇವ್ರು ಮಾಡ್ಸೋಕ್ಕಾಗತ್ತೆ ಇನ್ನ? ದೇವ್ರು ಚಿತ್ರಹಿಂಸೆ ಮಾಡೋಕೆ ಬರೋದು. ಚಿಕ್ಕದಾರಿ ಚಿತ್ರಹಿಂಸೆ ಮಾಡೋದು ಯಾವಾಗ? ಸಿಕ್ಕ ಮೇಲೆ. ಸಿಗಲಿ ಅಂತ ಪ್ರಯತ್ನ ಮಾಡ್ತಾ ಸಿಕ್ಕರು ಮಾಡ್ತೀವಿ ಅಂದರೆ ಅರ್ಥ ಏನದ? ಕಾಂಟ್ರಡಿಕ್ಷನ್. ಯುಜ್ಯತೆ ಚ ತಸ್ಯ ಅನಂತ ಶಕ್ತಿತ್ವ. ಆಗೊಂದು ಪ್ರಶ್ನೆ ಬಂತು. ಹಾಗಾದರೆ ಇನ್ನೊಂದು ಪ್ರಾಬ್ಲಮ್ ಇದೆ ನಿಮಗೆ. ಸ್ವರೂಪತಃ ಕಾಣೋದಿಲ್ಲ ಅಂತೀರಿ, ಕಾಣ್ತಾನೆ ಅಂತೀರಿ. ಸ್ವರೂಪತಃ ಕಾಣೋದಿಲ್ಲ ಅಂದಮೇಲೆ ಕಾಣಲೇಬಾರ್ದು ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ, ಒಳ್ಳೆ ಪ್ರಶ್ನೆ ಅದು. ಅಚಿಂತ್ಯ ಶಕ್ತಿತ್ವ. ದೇವರಿಗೆ ಎರಡು ಶಕ್ತಿ ಇದೆ. ಏನದು? ನಿತ್ಯವಾಗಿ ಸ್ವರೂಪದಲ್ಲಿ ಕಾಣದೇ ಇರೋ ರೀತಿಯೂ ಇದ್ದಾರೆ, ಅನುಗ್ರಹ ಮಾಡಿದಾಗ ಮಾತ್ರ ಕಾಣಿಸೋ ಅನುಗ್ರಹ ಮಾಡೋ ಶಕ್ತಿನೂ ಅವನಿಗಿದೆ. ಆದ್ದರಿಂದ ಕಾಣಿಸ್ತಾನೆ. ಈ ಅಧಿಕರಣ ಓದ್ದೇ ಹೋಗ್ಬಿಟ್ರೆ ಏನಾಗ್ತಿತ್ತು? ಅಧಿಕರಣ ಇಲ್ಲದೆ ಹೋಗಿದ್ದರೆ ದೇವರು ನಮಗೆ ಇಲ್ಲ, ಕಾಣೋದೇ ಇಲ್ಲ ಕಾಣಿಸ್ತಾನೆ, ಎರಡರಲ್ಲಿ ಒಂದಾಗ್ತಿತ್ತು. ಎರಡೂ ಅಲ್ಲ, ಅನುಗ್ರಹ ಮಾಡಿದರೆ ಮಾತ್ರ ಕಾಣಿಸ್ತಾನೆ. ಹೊಸ ಟರ್ನ್ ಬಂದಾಗ ಯುಜ್ಯತೆ ನಿತ್ಯಾವ್ಯಕ್ತೋಪಿ ಭಗವಾನ್ ಈಕ್ಷತೆ ನಿಜಶಕ್ತಿತಃ ತಮೃತೆ ಪರಮಾತ್ಮಾನಂ ಕಃ ಪಶ್ಯೇತ್ ಅಮಿತಂ ಪ್ರಭುಂ ಇತಿ ನಾರಾಯಣಾಧ್ಯಾತ್ಮ. ಅವನ ಅನುಗ್ರಹ ಇಲ್ಲದ ನೋಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈಗ ನಮಗೇನಾಯ್ತು? ಈಗ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಲಾರ್ಥ. ಯಾವುದು ಬೇರೆ ಕಡೆ ಸಿಗೋದಿಲ್ಲ ಅಂತ ಆಗುತ್ತೆ, ಅವಾಗ ಏನು ಮಾಡ್ತಾನೆ? ಎಲ್ಲ ರೀತಿ ಸರೆಂಡರ್ ಆಗ್ತಾನೆ. ಎಲ್ಲ ಅಂಗಡಿ ಜಗಳ ಆಡ್ತಾನೆ, ಕೊಡೋದು ಅವೇನು 1000 ಅಂಗಡಿ ಇದೆ ಅಂತ ಹೋಗ್ಬಿಡ್ತಾರೆ. ಆ ಕಡೆ ಇನ್ನೂ ಒಳ್ಳೇದಿದೆ ಹೋಗುವಂತಾರೆ. ಈಗ ದೇವ್ರ ಹತ್ರ ಒಬ್ಬನೇ ದೇವರು ಏಕೋ ನಾರಾಯಣ ಆಸಿ ಅನುಗ್ರಹ ಮಾಡಲೇಬೇಕು. ಆದ್ದರಿಂದ ಅವ್ನು ಹೇಳಿದಾಗ ಕೇಳಬೇಕಾಗ, ಒಬ್ಬನ ಕೇಳಿದಷ್ಟು ಬೆಲೆ ಕೊಡಬೇಕಲ್ಲ ಒಂದೇ ಇದ್ದಾಗ. ಗೊತ್ತಾ? ಕೆಲಸದಲ್ಲಿ ಈರುಳ್ಳಿ ಬೆಲೆ ಪಾತಾಳಕ್ಕೆ ಅಂತಾರೆ, ಈರುಳ್ಳಿ ಬೆಲೆ ಆಕಾಶಕ್ಕೆ ಅಂತಾರೆ. ಯಾಕೆ? ಡಿಮ್ಯಾಂಡ್ ಮಾಡಿ ಡಿಪೆಂಡ್. ದೇವ್ರು ಹಾಗಲ್ಲ, ಯಾವಾಗಲೂ ಕೂಡ ಏನಿರುತ್ತೆ ಒಂದೇ ರೀತಿ ಇರ್ತಾನೆ. ಇತಿ ಅವ್ಯಕ್ತಾಧಿಕರಣಂ. ನೋಡಿ, ಎಲ್ಲ ಸರಿಯಾಗಿ ಓದಿದರೆ
ಆ ದೇವ್ರ ಬಗ್ಗೆ ಎಷ್ಟೆಷ್ಟು ಪ್ರಶ್ನೆ ಬರುತ್ತಲ್ಲ, ದೃಶ್ಯತ್ವ ಅದೃಶ್ಯ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಅದಕ್ಕೆ ತಕ್ಕಂತೆ ಸಾಧನೆ ಮಾಡಲಿಕ್ಕೆ ಬರ್ತವೆ. ಈಗ ಬೇರೆ ಗತಿ ಇಲ್ಲ, ಆದ್ದರಿಂದ ದೇವ್ರ ಪ್ರಸಾದ ಮಾಡು, ಅನುಗ್ರಹ ಮಾಡು ಅಂತ ಕೇಳ್ತಾನೆ ಇರಬೇಕು. ಅನ್ಯಥಾ ಶರಣಂ ನಾಸ್ತಿ, ಬೇರೆ ದಾರಿನೇ ಇಲ್ಲ. ನೀನೇ ಅನುಗ್ರಹ ಮಾಡಬೇಕು. ಅದಕ್ಕೆ ನಾವೇನು ಕೊಡೋಕ್ಕೆ ಸಾಧ್ಯ ಇಲ್ಲ, ನೀನು ಕಾರುಣ್ಯ ತೋರಿಸ್ಬೇಕಷ್ಟೇ. ದುಡ್ಡು ನೀನು ದೇವ್ರಿಗೆ ಕೊಡೋಷ್ಟು ದುಡ್ಡು ಯಾರ ಹತ್ರ ಇದೆ ಈಗ? ಲಕ್ಷ್ಮೀಪತಿ ಅವನೇ. ಆದ್ದರಿಂದಾಗಿನೇ ಏನು ಮಾಡಕ್ಕೆ ಬರೋದಿಲ್ಲ. ಭೂಯಿಷ್ಠ ಅಂತೆ ನಮ್ಮ ಮುಕ್ತಿಂ ವಿಜಯ, ಸರೆಂಡರ್ ಆಗ್ತೀವಿ ಅಷ್ಟೇ. ಅದು ನಿಜವಾದ ಭಕ್ತಿ ಅಂತ. ಇದೆಲ್ಲ ಮೊದಲೆಲ್ಲ ಹೋಗ್ತಾ ಹೋದ್ರೆ ಆ ಸ್ಟೇಜಿಗೆ ಬರ್ತಾನೆ ಮೊದಲು, ಅದು ಸಾಧನೆ ಆಗುತ್ತೆ. ಇಲ್ಲದೆ ಹೋದರೆ ಅದೇನು ಮಹಾ ಕೊನೆ ಒಂದು ವಾರ ಭಾಗವತ ಕೇಳಿ ಆಗ್ಬಿಡುತ್ತೆ ಅಂತ ಎಲ್ಲ ಸುಳ್ಳು ಹೊತ್ತು ಗೊತ್ತಾಗುತ್ತೆ. ಏನದು ಸಾಧ್ಯ ಇದೆ. ಅನುಗ್ರಹನೇ ಮಾಡಬೇಕು, ಅದಕ್ಕೆ ಪ್ರಯತ್ನನೇ ಮಾಡಬೇಕು. ಅನುಗ್ರಹಕ್ಕೆ ಪ್ರಯತ್ನ, ಒಟ್ಟಿನ ಮೇಲೆ ಇಲ್ಲಿ ಪ್ರಯತ್ನ ಯಾವುದಕ್ಕಂತ ಆಯ್ತು ಈಗ? ಅನುಗ್ರಹ ಮಾಡಲಿ ಅಂತ ಹೇಳಿ. ಅದು ಭಕ್ತಿ ಬೇಕು, ಭಕ್ತಿ ಜ್ಞಾನ ಬೇಕು, ಜ್ಞಾನಕ್ಕೆ ಅಧ್ಯಯನ ಬೇಕು. ಯಥಾ ಪ್ರಕಾರ ಮೊದಲಿಂದ ಶುರುವಾಯಿತು. ಆತ್ಮಾವಾರಿ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಅಲ್ಲಿಗೆ ಅರೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಕೊಡ್ತಾರೆ. ಪರಿಮಳದ ಎಲ್ಲೆಲ್ಲಿ ಉಪ್ಪು ಹಾಕ್ಲೇಬೇಕಾಗ, ಎಲ್ಲ ಸಗತ್ತು ಇದು ಹಾಕ್ಬೇಕು. ರೆಲವೆಂಟ್ ಇದ್ದಾಗ ಕೊಡ್ತಾರೆ. ರೆಲವೆಂಟ್ ಆದಾಗ ಬಿಟ್ಟರೆ